ವಾಣಿ ದಿನಪತ್ರಿಕೆಯ ಸಂಪಾದಕರಾದ ತಿಪ್ಪಣ್ಣ ಸರ್ ಅವರು ಸಾಮಾಜಿಕ ಕಳಕಳಿಯನ್ನು ಹೊಂದಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಮತ್ತಷ್ಟು ಉತ್ತಮ ರೀತಿಯಲ್ಲಿ ಓದಲು ಪ್ರೇರಣೆಯನ್ನು ತುಂಬಿ ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ತುಂಬ ಒಳ್ಳೆಯ ಕಾರ್ಯಕ್ರಮ. ಇದು ಮಕ್ಕಳ ಹಳ್ಳಿಯ ಗ್ರಾಮೀಣ ಮಕ್ಕಳ ಒಂದು ಕಲಿಕೆಯ ಪ್ರತಿಭೆಯನ್ನು ಮತ್ತಷ್ಟು ಉಲ್ಬಣವಾಗುವಂತೆ ಮಾಡುತ್ತದೆ. ಅದೇ ರೀತಿಯಾಗಿ ಮಕ್ಕಳು ಉನ್ನತ ಮಟ್ಟಕ್ಕೆ ಅಂದರೆ KS ಇರ್ಬೋದು, IAS ಇರ್ಬೋದು, ಅಥವಾ ಉನ್ನತ ವ್ಯಾಸಂಗ ಮಾಡಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತದೆ. ಪ್ರಪಂಚದಲ್ಲಿ ಕದಿಯಲಾರದ ಸಂಪತ್ತು ಯಾವುದು ಅಂತ ಹೇಳಿದ್ರೆ ವಿದ್ಯೆ ಅನ್ನೋದನ್ನ ಯಾರು ಕೂಡ ಕದಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ವಿದ್ಯೆ ಅನ್ನೋದನ್ನ ಮತ್ತಷ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಯು ಇನ್ನೊಬ್ಬ ವಿದ್ಯಾರ್ಥಿಗೆ ಅಥವಾ ಇನ್ನೊಬ್ಬ ಮುಂದಿನ ಪೀಳಿಗೆಗೆ ಅದನ್ನು ಪಸರಿಸುವಂತೆ ನೋಡ್ಕೋಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಇದು ಒಂದು ಸಾಮಾಜಿಕ ಕಳಕಳಿಯೂ ಹೌದು. ವಿದ್ಯಾರ್ಥಿಗಳನ್ನ ಈ ರೀತಿ ಹುರಿದುಂಬಿಸಿ ಅವರ ಒಂದು ಶೈಕ್ಷಣಿಕ ಬೆಳವಣಿಗೆಗೆ ಸ್ಪಂದಿಸಿ ಅವರನ್ನು ಸನ್ಮಾನ ಮಾಡುವ ಕಾರ್ಯಕ್ರಮದಲ್ಲಿ ನನಗೆ ಕೆಲವೊಂದು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಿರುವುದು ತುಂಬ ಸಂತೋಷವನ್ನು ಉಂಟು ಮಾಡಿದೆ ಹಾಗೂ ಚಿರಸ್ಮರಣೀಯವಾಗಿದೆ ಎಂದು ಹೇಳುತ್ತಾ ನನ್ನ ಒಂದು ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಜ್ಯೋತಿ ಬೆಳಗಿಸುವ ಮುಖಾಂತರವಾಗಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿದರು. ಭತ್ತ ತುಂಬುವ ಚೀಲ ಆಗಬಾರ್ದು, ಭತ್ತ ಬೆಳೆಯುವಂತ ಗದ್ದೆಗಳು ಆಗಬೇಕು ಅಂತೇಳಿ ಕುವೆಂಪುರವರ ನುಡಿಗಳನ್ನ ಇಲ್ಲಿ ಪ್ರಸ್ತಾಪಿಸುತ್ತಾ, ಯಾವತ್ತೇ ಆಗಲಿ ಅಂಕಗಳಿಗೋಸ್ಕರ ಓದಬಾರ್ದು, ಜ್ಞಾನಕ್ಕೋಸ್ಕರ ಓದಿದ್ರೆ ಅಂಕಗಳು ಪ್ರತಿಭೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹ ಬಂದೇ ಬರ್ತಾವ ಅಂತೇಳಿ ಹೇಳ್ತಾ, ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲ ಕಾಲೇಜುಗಳಲ್ಲೂ ಸಹ ಎಲ್ಲ ಮಕ್ಕಳು ಕೂಡ ಪ್ರತಿಭಾವಂತರೆ. ಅದರಲ್ಲಿ ವಿಶೇಷವಾಗಿ ಯಾರು ಸ್ಮಾರ್ಟ್ ವರ್ಕ್ ಅನ್ನ ಮಾಡಿರ್ತಾರೆ, ಯಾರು ಶ್ರಮ ಪಟ್ಟು ಓದಿರ್ತಾರೆ ಅಂತವರಿಗೆ ಕೀರ್ತಿಯನ್ನ ತಂದುಕೊಟ್ಟಿರ್ತಾರೆ. ಅವರ ಬನ್ನಿ ಜೋರಾದ ಚಪ್ಪಳದಲ್ಲಿ ಅವರನ್ನ ಅಭಿನಂದಿಸೋಣ. ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷ 12 ವರ್ಷಗಳ ಕಾಲ ಯಾರು ಉಳ್ಳವರು ಏನೂ ಮಾಡೋಕ್ಕಾಗೋದಿಲ್ಲ, ಆದರೆ ಬಡವರನ್ನ ಕುರಿಸ್ತಾರೆ ಅನ್ನೋದಕ್ಕೆ ನಮ್ಮ ತಿಪ್ಪಣ್ಣವರು ತುಂಬಾ ಒಳ್ಳೆಯ ಉದಾಹರಣೆ ಆಗ್ತಾರೆ. ಯಾಕಂದ್ರೆ ಅವ್ರ ಉದಾರ ಮನೋಭಾವನೆ ನೋಡಿದ್ರೆ ನನಗೆ ತುಂಬಾ ಸಂತೋಷಕರ ಆಗ್ತದೆ. ಈ ಮಕ್ಕಳನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ಇರಿಸಬೇಕು ಅನ್ನೋದು ಅವರ ಕಳಕಳಿ. ಸನ್ಮಾನವನ್ನು ಸುಷ್ಮಾ ಪೃಥ್ವಿ ಹೇಳ್ತಾ ಇದ್ದೀವಿ. ಅವರು ಇನ್ನೊಂದಷ್ಟು ಉನ್ನತ ಸ್ಥಾನವನ್ನ ಏರ್ಬೇಕಂತೇಳಿ ಪ್ರೋತ್ಸಾಹವನ್ನ ಈ ಒಂದು ಸಮಾಜಕ್ಕೆ ತಮ್ಮ ಶಕ್ತಿ ಸಾಮರ್ಥ್ಯ ಎಲ್ಲ ಕೂಡ ತಾವು ನೀಡಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ ಸರ್. ಇನ್ನಷ್ಟು ಸಾಕಷ್ಟು ಕಾರ್ಯಕ್ರಮಗಳು ಒಂದು ಪತ್ರಿಕೆಯಿಂದ ನಡೆಯಲಿ ಅಂತೇಳಿ ತಮಗೆ ಹಾರೈಸ್ತಾ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ತಮಗೆ ಅಭಿನಂದನೆಗಳು ಸರ್. ಪ್ರತಿಭಾವಂತರು ಎಲ್ಲಿದ್ರು ಕೂಡ ಓದೇ ಓದ್ತಾರೆ, ಅದರ ಸದುಪಯೋಗವನ್ನ ಪಡ್ಕೊಳ್ತಾರೆ ಅಂತೇಳಿ ಭಾವಿಸ್ತಾ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಇಲ್ಲಿ ಹಳೆಯ ಬಂದಿದ್ದೀರಾ, ಒಳ್ಳೆಯ ಅಂಕಗಳನ್ನು ಗಳಿಸಿದ್ದೀರಾ, ತಮ್ಮೆಲ್ಲರಿಗೂ ಸಹ ಉಜ್ವಲ ಭವಿಷ್ಯ ಇದೆ. ಅಧಿಕಾರಿ ರಾಮಚಂದ್ರ ಅವ್ರು ನಿಲ್ಸ್ಕೊಂಡು ಅಭಿನಂದನೆಗಳು ಸರ್. ಮತ್ತಷ್ಟು ಸಮಾಜದ ಮತ್ತೆ ಪ್ರೌಢಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ದೊರೆಯುವುದಕ್ಕೆ ನಮ್ಮ ಸಹಕಾರ ಸದಾಕಾಲ ಇರಲಿ ಸರ್ ಅಂತೇಳಿ ಭಾವಿಸ್ಕೊಳ್ತಾ ಈ ಒಂದು ಪತ್ರಿಕೆಯ ವತಿಯಿಂದ
ತಮ್ಮನ್ನ ಅಭಿನಂದಿಸ್ತಾ ಇದ್ದೇವೆ ಸರ್. ಅಭಿನಂದನೆಗಳು ಸರ್ ತಮಗೆ. ಸಂಪಾದಕರ ವತಿಯಿಂದ, ವೇದಿಕೆಯ ಎಲ್ಲ ಗಣ್ಯರ ವತಿಯಿಂದ ಶ್ರೀಯುತ ನಾರಾಯಣ ಸ್ವಾಮಿ ಸರ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಚಿಂತಾಮಣಿ. ಶ್ರೀಯುತ ಭಟ್ಟಾಚಾರ್ಯ ಸರ್ ಅವರು ಸನ್ಮಾನ ಸ್ವೀಕರಿಸಬೇಕಂತ ಹೇಳಿ ಮನವಿ ಮಾಡ್ತೀವಿ ಸರ್. ಓಕೆ ಸರ್. Thank you.